ಹಿಡಕಲ್ ಜಲಾಶಯದಲ್ಲಿ ಲೋಕಾರ್ಪಣೆಗೊಂಡ ಆರದಿರಲಿ ಕನ್ನಡದ ದೀಪ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರೌಢಶಾಲೆಯಲ್ಲಿ ಗಂಧದ ಗುಡಿ ಪ್ರಕಾಶನ್, ಹಿಡಕಲ್ ಡ್ಯಾಂ, HBN ಪ್ರಕಾಶನ್, ಮೆಳವಂಕಿ ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮದ ಸವಿ ನೆನಪಿಗಾಗಿ ಡಾಕ್ಟರ್ ಪ್ರಕಾಶ್ ಹೊಸಮನಿ ಹಾಗೂ ಶ್ರೀ ಹನುಮಂತರಾವ್ ನಾಗಪ್ಪಗೋಳ್ ಇವರ ಸಂಪಾದಕತ್ವದಲ್ಲಿ ರಚನೆಗೊಂಡ ಕೃತಿ ಆರದಿರಲಿ ಕನ್ನಡದ ದೀಪ ಲೋಕಾರ್ಪಣೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಪೂಜ್ಯರಾದ ಶಿವಬಸವ ಸ್ವಾಮೀಜಿಗಳು ಇವರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಶುಭ ಸಂಭ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಪ್ರಕಾಶ್ ಹೊಸಮನಿ, SM ಶಿರೂರ್, ಹನುಮಂತರಾವ್ B ನಾಗಪ್ಪಗೋಳ್, ಗೋಪಾಲ್ ಚಿಪ್ಪಣಿ, ಮುಖ್ಯ ಅತಿಥಿಗಳಾಗಿ ಸುಹಾಸಿನಿ ಮಗದು, ಭಾರತಿ ಬೆನ್ನಿ, ಜಯಶ್ರೀ ಮುತ್ತಿಕೊಪ್ಪ, ಕಸ್ತೂರಿ ಹುರಳಿ, ಬಸವರಾಜ ಕಾಶಪ್ಪ ಮಟಗಾರ್, ಲಕ್ಷ್ಮಣ ಪೂಜಾರಿ, ಬಸವರಾಜ ಖಡಕಬಾವಿ, AY ಸೋನ್ಯಾಗೋಳ್, ಅನಿಲ್ ಕುಮಾರ್ ಕಾಗಿನ್ಕರ್, ಇನ್ನು ಹಲವಾರು ಗಣ್ಯರು ಮತ್ತು ಕವಿಗಳು, ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ನೀಲೇಶ್ ಜಗಜಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಹಿಡಕಲ್ ಡ್ಯಾಂ. ಪ್ರಥಮ ದರ್ಜೆ ಗುತ್ತಿಗೆದಾರರು ಬೆಳಗಾವಿ ಇವರಿಗೆ ನಮ್ಮೆಲ್ಲರ ಕಾರ್ಯಕ್ರಮ ಕವಿಗಳು ಬಹಳ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರು ಸಹಿತ ಇನ್ನೂ ಬಹಳ ಹೇಳೋದಾರ. ನನಗೆ ಸ್ವಲ್ಪ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಹಿರಿಯರಿಗೆ ವಂದಿಸಿ ನಾನು ನನ್ನ ಪ್ರಸಿದ್ಧ ಹೀರೋರು ಮೂಡಿಕೊಂಡು ಬಂದಿರತಕ್ಕಂಥ ಆರದಿರಲಿ ಕನ್ನಡ ಕೃತಿಯು ಗೊತ್ತಿದ್ದಾರೆ. ಮತ್ತೊಮ್ಮೆ ಇಬ್ಬರು ಸಂಪಾದಕರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನೂ ಅತ್ಯುತ್ತಮ ರೀತಿಯಲ್ಲಿ ಬರಗಳ ಮೂಲಕ ಮತ್ತೊಮ್ಮೆ ಎಲ್ಲೆಡೆ ಕಾರ್ಯಕ್ರಮ ನಡೆದಂತೆ ನಮ್ಮ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಪರಿಸರದಲ್ಲಿ ಈ ಭಾಗದ ಈ ನವೋದಯ ಕವಿಗಳು, ಸಾಹಿತಿಗಳು, ಕನ್ನಡಾಭಿಮಾನಿಗಳು ಒಂದು ಅರ್ಥಪೂರ್ಣ ಆಡಬೇಕು ಅನ್ನುವಂಥ ಒಂದು ಇಚ್ಛೆಯಲ್ಲಿ ಇವತ್ತು ಅಧಿಕೃತವಾಗಿ ಕನ್ನಡದ ಅಳಿವು ಉಳಿವು ಬೆಳವಣಿಗೆಗಳನ್ನು ಬಿಂಬಿಸುವಂತಹ ಕಾರ್ಯಕ್ರಮ ಇಲ್ಲಿ ಅಪೂರ್ವವಾಗಿ ನಡೆದುಕೊಂಡಿತು. ಕೇವಲ ಗಾಳಿಯಲ್ಲಿ ಹಾರಿ ಹೋಗದೆ ಪ್ರಾಚೀನದ ಕವನಗಳಾಗಿ ಕನ್ನಡದ ಒಂದು ಅಧಿಕೃತ ಒಂದು ಕವನ ಸಂಕಲನದಲ್ಲಿ ದಾಖಲೆಯಾಗಿದೆ. ಇದೊಂದು ದಾಖಲೆಯುಕ್ತವಾದಂತಹ ಕರ್ನಾಟಕ ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮ. ಆರದಿರಲಿ ಕನ್ನಡದ ದೀಪ ಯಾವಾಗಲೂ ಉಳಿಯಲಿ, ಬೆಳೆಯಲಿ ಆಶಯದೊಂದಿಗೆ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಒಂದು ಆದರ್ಶ ಒಂದು ಮಾದರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ನಾಡಿನ ಹಿರಿಯರು, ಪೂಜ್ಯ ಸ್ವಾಮಿಗಳು, ಸಮಾಜ ಕಾರ್ಯಕರ್ತರು, ಕವಿಗಳು, ಶಿಕ್ಷಕರು ಎಲ್ಲರೂ ಭಾಗಿಯಾಗಿ ಆ ನಾಡದೇವಿಯ ಒಂದು ಕೃತಜ್ಞತೆ. ಈ ಆರದಿರಲಿ ಕನ್ನಡದ ದೀಪ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಕವನ ಸಂಕಲನವನ್ನು ಇವತ್ತಿನ ದಿವಸ ಜಗತ್ತಿಗೆ ಒಂದು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಈ ಒಂದು ಟೈಟಲ್ನಲ್ಲೇ ನಮ್ಗೆ ಗೊತ್ತಾಗ್ತದೆ ಆರದಿರಲಿ ಕನ್ನಡದ ದೀಪ ಅಂತಂದರೆ ಒಂದು ಸಂಘಟಕರಿಗೆ ಅಥವಾ ಪ್ರಕಾಶಕರಿಗೆ ಇರ್ತಕ್ಕಂಥ ಕನ್ನಡದ ಅಭಿಮಾನ ಈ ಒಂದು ಶೀರ್ಷಿಕೆಯಲ್ಲಿ ಗೊತ್ತಾಗ್ತದೆ. ಬಹಳಷ್ಟು ಜನ ಎಲ್ಲರಿಗೂ ನಮ್ಮಲ್ಲಿ ಜ್ಞಾನ ಅನ್ನೋದು ಇರ್ತದೆ. ಆ ಜ್ಞಾನವನ್ನು ಹೊರಗೆ ತರ್ತಕ್ಕಂಥ ಒಂದು ಕೆಲಸವನ್ನು ಕೆಲವು ಜನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅಂಥ ಕೆಲಸವನ್ನು ನಮ್ಮ ಪ್ರಕಾಶ್ ಸರ್ ಅವರಾಗಿರ್ಬೋದು, ಹಾಗೆಯೇ ನಾಗಪ್ಪ ಸರ್ ಅವರಾಗಿರ್ಬೋದು ಅದು ಮಾಡಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಸಂಘಟಕರಿಗೆ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.